ಜನಸಂಖ್ಯೆ ಸ್ಫೋಟ ಆಗ್ತದೆ. ಆಹಾರದ ಉತ್ಪಾದನೆಗಳು ಕಡಿಮೆ ಆದವು ಅಂತಂದ್ರೆ ಈ ಜನರನ್ನ ಎಲ್ಲಿ ಕೊಡೋರು? ರೈತರು ತಮ್ಮ ಭೂಮಿಗಳಲ್ಲಿ ಸರಿಯಾಗಿ ಉಳುಮೆ ಮಾಡಿ ತಾನು ಬದುಕೋದಲ್ಲ ದೇಶನ ಬದುಕಿಸ್ತಾನೆ. ಅದನ್ನಾದ್ರೂ ತಿಳ್ಕೊಂಡಿಕ್ಕಿರೋದು ಈ ದಾರಿ ವ್ಯವಸ್ಥೆಯನ್ನು ನೀವು ಸಡಿಲಿಕೆ ಮಾಡಿ ಎಲ್ಲ ಕಾನೂನು ತಿದ್ದುಪಡಿ ಮಾಡಿಕ್ಕಿರೋದು ರೈತರಿಗೆ ಅನುಕೂಲ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇದನ್ನು ನಾವು ಎಲ್ಲ ರೈತರನ್ನ ಒಳಗೊಂಡು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತದ. ಅಲ್ಲದೆ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಮುಂದೆ ಮತ್ತು ಕಂದಾಯ ಸಚಿವರ ಮುಂದೆ ಕೂಡ ನಾವು ಧರಣಿ ಮಾಡಬೇಕಂತ ಹೇಳಿಕೊಂಡು ಈ ಮೂಲಕ ಎಚ್ಚರಿಸ್ತೀವಿ. ಗಂಭೀರವಾಗಿ ಪರಿಗಣಿಸಬೇಕು. ಈ ವಿಷಯ ನಾವು ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದೆವು. ಈ ಬಜೆಟ್ನಲ್ಲಿ ನಾವು ಈ ವಿಷಯ ತೆಗೆದುಕೊಂಡು ಕಂದಾಯ ಸಚಿವರಿಗೆ ಮನವಿ ಕೊಟ್ಟರು ಕೂಡ ಬಜೆಟ್ನಲ್ಲಿ ಈ ವಿಷಯ ಚಕಾರ ಎತ್ತಿಲ್ಲ. ಮತ್ತು ಇವ್ರಿಗೆ ಮಾಡಲಿಕ್ಕೆ ಮನಸ್ಸಿಲ್ಲ, ದಾರಿ ಸಮಸ್ಯೆ ಬಗೆಹರಿಸಲಿಕ್ಕೆ ಮನಸ್ಸಿಲ್ಲ ಅಂತಂದರೆ ಯಾವ ದಾರಿ ಸಮಸ್ಯೆ ಅದಾವು, ಯಾವ ಜಮೀನು ಬೀಳಿ ಬಿದ್ದವು ಆ ಜಮೀನುಗಳನ್ನು ಸರ್ಕಾರ ವಶಪಡಿಸೋರು ನೀವೇ ಏನು ಬಿತ್ತನೆ ಮಾಡ್ತಿರೋ ಮಾಡಿರಿ ಸರ್ಕಾರ ವತಿಯಿಂದನೇ. ಅವ ರೈತರಿಗೆ ಇವತ್ತು 2 ಎಕರೆ ಜಮೀನು 3 ಎಕರೆ ಜಮೀನು ಇತ್ತಂದರೆ ಪ್ರತಿ ವರ್ಷ 1 ಎಕರೆದಲ್ಲಿ ಯಾವ್ಯಾವ ಬೆಳೆಗಳು ಎಷ್ಟು ಬೆಳೀತಾನೋ ಅಷ್ಟೊಂದು ಪರಿಹಾರ ನೀವೇ ಸರ್ಕಾರ ಕೊಟ್ಬಿಟ್ರೆ ರೈತರಿಗೆ ನೀವು ಜಮೀನು ವಶಪಡಿಸುವಂಥ ಕೆಲಸ ಮಾಡಿರಿ. ಅದು ಆಗದಂದ್ರೆ ಕಾನೂನು ತಿದ್ದುಪಡಿ ಮಾಡಿರಿ. ಕಂದಾಯ ಸಚಿವರಿಗೆ ಕೇಳಿದಾಗ ಕಾನೂನು ತಿದ್ದುಪಡಿ ಮಾಡೋಕೆ ಹೆಂಗೆ ಬರ್ತದೆ ಕೇಳ್ತಾರೆ ಅವರು. ಯಾಕ್ರಿ ಕಾನೂನು ತಿದ್ದುಪಡಿ ಮಾಡೋಕ್ಕಾಗಿಲ್ಲ? ಕಾನೂನು ಇರೋದು ಯಾರ ಸಲುವಾಗಿ? ನಿಮಗೇನಾದರೂ ಸಮಸ್ಯೆ ಬಗೆಹರಿಸೋಬೇಕಂದ್ರೆ ಯಾರಿಗೆ ಕೇಳದೆ ಕಾನೂನು ತಿದ್ದುಪಡಿ ಮಾಡ್ತೀರಿ. ಕಾನೂನು ಅಡ್ಡಿ ಅಂದ್ರೆ ಸುಗ್ರೀವಾಜ್ಞೆ ಹೊಡಿಸ್ತೀರಿ. ಆದರೆ ರೈತರ ವಿಷಯ ದೇಶಕ್ಕೆ ಅನ್ನ ಹಾಕುವಂಥ ರೈತರಿಗೆ ದಾರಿ ಸಮಸ್ಯೆ ಗಂಭೀರತೆ ಪಡೆದದ. ಹಳ್ಳಿಗಳು ಹೊಡೆದಾಟ ಕೊಲೆ ಆದಂಥ ವಿಚಾರಗಳದು. ಮತ್ತು ಇದ್ರ ಬಗ್ಗೆ ಕಾನೂನು ತಿದ್ದುಪಡಿ ಮಾಡೋಕ್ಕಾಗ ನಿಮ್ಗೆ ಸುಗ್ರೀವಾಜ್ಞೆ ಹೊಡಿಸ್ರಿ. ಈ ಸುತ್ತಲೇ ಹೇಳ್ತೀರಿ, ಸುತ್ತೋಲೆ ಮೇಲೆ ತಹಸೀಲ್ದಾರ್ ಏನಾದರೂ ಆರ್ಡರ್ ಮಾಡಿದ್ರೆ ಇದ್ರ ಮೇಲೆ ತಡೆಯಾಜ್ಞೆ ತರ್ತಾರೆ. ಏನು ಪ್ರಯೋಜನ ಆಯಿತು? ಅವ ತಹಸೀಲ್ದಾರ್ ಅಥವಾ ಜಿಲ್ಲಾಧಿಕಾರಿಗಳು ಕೈ ಕಟ್ಟಿ ಕೊಡ್ಸಂಗೆ ಆಗ್ತವೆ. ಏನು ಮಾಡೋಕ್ಕಾಗಲ್ಲ ನ್ಯಾಯಾಲಯದ ಆದೇಶದ ವಿರುದ್ಧ, ತಡೆಯಾಜ್ಞೆ ವಿರುದ್ಧ. ಇದಿಷ್ಟೆಲ್ಲ ಸಮಸ್ಯೆ ಎದುರಿಸ್ತಾರೆ ರೈತರು ಅಂತಂದರೆ ಮತ್ತು ರೈತರ ಸಲುವಾಗಿ ಇಲಾಖೆಗಳದವು. ಏನು ಯಾರ ಸಲುವಾಗಿ ಅದ ಇಲಾಖೆಗಳಿವು? ಎಷ್ಟು ಬಾರಿ ಹೇಳಬೇಕು ಸರ್ಕಾರಕ್ಕೆ. ಈ ಒಂದು ನಿರ್ಲಕ್ಷ್ಯ ಧೋರಣೆ ದಾರಿ ವಿಷಯವಾಗಿ ಏನಾದರೂ ತೋರಿದ್ದೇ ಆದ್ರೆ ನಾವು ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ ಕೊಡಬೇಕಾಗ್ತದೆ. ಕೆಲವು ದಿನಗಳು ಅವಕಾಶ ಕೊಡ್ತೇವೆ ಈ ವಿಷಯದಲ್ಲಿ. ಇದನ್ನು ಭಾಳ ಹಗುರವಾಗಿ ಪರಿಗಣಿಸುವಂಥ ಕೆಲಸ ಮಾಡಬಾರ್ದು ಸರ್ಕಾರ. ಕೂಡಲೇ ಈ ಸದ್ದು ಇನ್ನೂ ಕೂಡ ಬಜೆಟ್ ಮೇಲಿಂದ ಒಂದು ಅಧಿವೇಶನ ನಡೆದ ಚರ್ಚೆ ತುರ್ತಾಗಿ ಈ ವಿಷಯವನ್ನು ಆದ್ಯತೆ ಮೇರೆಗೆ ಪರಿಗಣಿಸಿ ಇದನ್ನು ಕಾನೂನು ತಿದ್ದುಪಡಿ ಮಾಡಬೇಕಿದೆ. ಕಾನೂನು ತಿದ್ದುಪಡಿ ಮಾಡಿ ಒಂದು ಸುಗ್ರೀವಾಜ್ಞೆ ಹೊಡಿಸೋ ಮೂಲಕ ಸ್ಪಷ್ಟವಾದಂಥ ಆದೇಶವನ್ನು ನಕ್ಷೆಯಲ್ಲಿ ದಾರಿ ಗುರುತು ಇರಲಿ ಇರದೇ ಇರಲಿ ಕಡ್ಡವಾಗಿ ಒಂದು ಜಮೀನಿಂದ ಒಂದು ಜಮೀನಿಗೆ ಹೋಲಿಕೆ ದಾರಿ ಕೊಡಲೇಬೇಕು. ಯಾವ ರೈತ ದಾರಿ ಕೊಡದೆ ತಕರಾರು ಮಾಡ್ತಾ ಇದ್ನಂದ್ರೆ ಅವನ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀವಿ ತಿಳ್ಕೊಂಡು ಹೇಳಬೇಕು. ಅಥವಾ ಇಲ್ಲಾಂದ್ರೆ ಆ ಜಮೀನನ್ನು ನಾವು ವಶಪಡಿಸುತ್ತೆ ಸರ್ಕಾರ ತಿಳ್ಕೊಂಡು ಹೇಳಿ ಒಂದು ಸ್ಪಷ್ಟವಾದಂಥ ಆದೇಶ ಕೊಟ್ಟರೆ ಮಾತ್ರ ಈ ಸಮಸ್ಯೆ ಬಗೆಹರಿತದೆ ಹಳ್ಳಿಯೊಳಗೆ. ಇಲ್ಲಾಂತಂದ್ರೆ ಈ ಸಮಸ್ಯೆ ದಿನನಿತ್ಯದ ಹಳ್ಳಿಯೊಳಗೆ ರೈತರ ಕಾಟ. ಅದು ವಿಶೇಷವಾಗಿ ಈ ಬೇಸಿಗೆ ಪ್ರಾರಂಭ ಆದಾಗ ಆ ಜಮೀನು ಹದಗೊಳಿಸುವಂಥ ಕೆಲಸ ಮಾಡ್ತಾರೆ ರೈತರು. ಅಂದ್ರೆ ಮುಂದೆ ಜೂನ್ ಆನಂತರ ಮಳೆ ಪ್ರಾರಂಭ ಆದಾಗ ಬಿತ್ತನೆ ಕಾರ್ಯಕ್ಕೆ ಒಂದು ಅನುಕೂಲ ಆಗುತ್ತೆ ತಿಳ್ಕೊಂಡು ಭೂಮಿ ಹದಗೊಳಿಸುವಂಥ ಸಂದರ್ಭದಲ್ಲಿ ಆವಾಗಿಂದೇ ಪ್ರಾರಂಭ ಆಗ್ತದೆ ಹೊಲಕ್ಕೆ ಹೋಗುವಂಥ ದಾರಿ ಸಮಸ್ಯೆ. ದಾರಿ ಇಲ್ಲ ನೀವು ಕೊಡಂಗಿಲ್ಲ ತಿಳ್ಕೊಂಡು. ಮತ್ತು ಈ ಸಮಸ್ಯೆ ಬಗೆಹರಿಸೋರು ಯಾರು? ಕಂದಾಯ ಸಚಿವರಾಗಿ ಹಂಗಿತ್ತಂದ್ರೆ ಎಲ್ಲ ನೀವು ವಿಧಾನಸೌಧ ಬಾಗಿಲಾಕೊಂಡು ಹೋಗ್ಬೇಡ್ರಿ. ಕಂದಾಯ ಸಚಿವರು ಹೇಳ್ತಾರೆ ರೈತರು ಹೊಂದಾಣಿಕೆ ಇರಬೇಕು, ರೈತರು ಒಂದಾಗಬೇಕು ತಿಳ್ಕೊಂಡು. ರೈತರೆಲ್ಲ ಒಂದೇ ಇದ್ದದ್ದು ಎಲ್ಲೋ ಅಪರೂಪಕ್ಕೆ 10,000 ಒಬ್ಬ 1000 ರೈತರಲ್ಲಿ ಒಬ್ಬ ರೈತಂದು ಅದೊಂದು ಪುಣ್ಯ. ಎಲ್ಲೋ ಎಲ್ಲೆಲ್ಲೋ ಹುಡುಕಾಟ ಸಿಗುತ್ತಾವೆ ಅಷ್ಟೇ. ಅಂಥವು ಕೂಡ ಇವತ್ತು ತಹಸೀಲ್ದಾರ್ಗಳು ಮಾಡಲಿಕ್ಕೂ ತಯಾರಿಲ್ಲ. ಇದನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಪಡ್ಕೊಂಡಂಥ ಪ್ರಕರಣಗಳು ಅವು. ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಇಂಗ್ಲೇಶ್ವರದಲ್ಲಿ ಒಬ್ಬ ರೈತ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಪಡ್ಕೊಂಬಂದ 1988ರಲ್ಲಿ ಜಮೀನು ಹೋಲಿಕೆ ಕಡ್ಡಾಯವಾಗಿ ದಾರಿ ಕೊಡಲೇಬೇಕು, ಯಾವುದೇ ರೀತಿ ಹರಕತ್ತು ಮಾಡಬಾರದು. ಕೃಷಿ ಚಟುವಟಿಕೆ ಸಂಬಂಧಪಟ್ಟಂಥ ಚಕ್ಕಡಿ ಆಗಲಿ ಮತ್ತು ಗಳೆ ಸಾಮಾನಾಗಲಿ ಏನೇ ಇದ್ರೂ ಸಹಿತ ಒಂದು ಟ್ರ್ಯಾಕ್ಟರ್ ಆಗಲಿ ಏನೇ ತೊಗೊಂಡೋದ್ರು ಯಾವುದೇ ರೀತಿ ತಕರಾರು ಮಾಡೋದು ತಿಳ್ಕೊಂಡು ಒಂದು ಸ್ಪಷ್ಟವಾದಂಥ ಒಂದು ಜಜ್ಮೆಂಟ್ ಆಗಿದೆ. ಸುಮಾರು 40 ವರ್ಷ ಆಯಿತು. ಅವಾಗ ರೈತ ಆರಾಮಾಗಿ ಅಲ್ಲಿಂದ ಕೋರ್ಟ್ ಆದೇಶ ತೋರಿಸಿದ್ರೆ ಕಾಣಿಸ್ತವಾಗಿಂದ ಅವ ಸುಮ್ಮನೆ ಕೂತಿದ್ರು ಅವರು. ಈ ಮತ್ತೆ ಇತ್ತೀಚೆಗೆ ಅಂದ್ರೆ ಸುಮಾರು 1 ವರ್ಷ ಮೇಲ್ಪಟ್ಟಾಯಿತು ಆ ರೈತರಿಗೆ ಮತ್ತೆ ದಾರಿ ಬಂದ್ ಮಾಡಿರ್ತಕ್ಕಂಥದ್ದು. ರೈತ ಅಳು ತೊಳ್ಕೊಳತ್ತ ಮತ್ತು ದಾರಿನೇ ಕೊಡಲಿ ಅಂದ್ರೆ ಈ ಜಮೀನನ್ನೇ ಬೀಳು ಬಿದ್ದವನು ಮತ್ತು ಅವ ಹೆಂಗೆ ಬದುಕು ಮಾಡ್ಬೇಕಲ್ಲಿ. ಮತ್ತು ಇದು ಕೋರ್ಟ್ ಆರ್ಡ್ರ್ ಇದ್ದು ಹಚ್ಚಿ ತಹಸೀಲ್ದಾರಿಗಳು ಕೊಟ್ಟರು ಕೂಡ ಈ ಕೋರ್ಟ್ ಆರ್ಡ್ರಿಗೂ ಮಾನ್ಯತೆ ಕೊಡೋಂಗಿಲ್ಲ ಅಂದ್ರೆ ಅರ್ಥ ಏನಿದು? ಇವತ್ತು ಸರ್ಕಾರ ಸುತ್ತೋಲೆ ಸರಿ ಇಲ್ಲ ಅಂತೇಳಿ ಒಂದು ಕಡೆ ಹೇಳ್ತಾರೆ, ಕೋರ್ಟಿಗೆ ಹೊರತು ಹೇಳೋರು ಅವರೇ.
ಇವತ್ತು ಕೋರ್ಟಿಗೆ ದಾವಾ ದಾಖಲು ಮಾಡಿ ಇವತ್ತು ಆದೇಶ ಪಡ್ಕೊಂಬಂದ್ರೆ ಕೋರ್ಟ್ ಆದೇಶಕ್ಕೂ ಒಂದು ಮಾನ್ಯತೆ ಕೊಡಂಗಿಲ್ಲ ತಹಸೀಲ್ದಾರ್ಗಳಂತಂದ್ರೆ ಇವ್ರದ್ದು ಏನು ಕೆಲಸ ಅದು ಆಫೀಸ್ನಾಗ ಕೂತ್ಕೊಂಡಂಗದ ಇಲ್ಲಂತ ನಮ್ಗೆ ಮಾಡಿ ಕೊಡೋಕ್ಕಾಗಲ್ಲ ಅಂತಂದು ಕೋರ್ಟಿನ ಉತ್ತರ ಕೊಡ್ರಿ. ಇಲ್ಲ ನಮ್ಗೆ ಆಫೀಸ್ ಕೆಲಸ ಬಿಟ್ಟು ನಾವು ಹೊಲ ತಿರುಗಾಡಕ್ಕೆ ಆಗಂಗಿಲ್ಲ, ನೀವೇನಾರ ಮಾಡ್ಕೊಡ್ತೀವಿ, ಸರ್ಕಾರಕ್ಕೆ ಉತ್ತರ ಬರಲಿ ಕೋರ್ಟಿಗೆ. ಮತ್ತು ತಹಸೀಲ್ದಾರ್ ಕೆಲಸ ಏನು ಅಂದ್ರೆ ಇವ್ರು ಕೋರ್ಟಿಗೂ ಸಹಿತ ಇವರು ನಿಂದನೆ ಮಾಡ್ತಾರಪ್ಪ ಅಂತಂದ್ರೆ ಯಾವ ಮಟ್ಟಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ. ಇದು ದಿನನಿತ್ಯ ಹಳ್ಳಿಯೊಳಗೆ ಇದು ದೊಡ್ಡ ಒಂದು ಸಮಸ್ಯೆಯಾಗಿ ಪರಿಣಮಿಸ್ಯದ. ಆ ಕಾರಣಕ್ಕಾಗಿ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ಈ ವಿಷಯವನ್ನು. ಏನೋ ಸರ್ಕಾರ ತಿಳ್ಕೊಂಡಿರ್ಬೇಕು ಇದು, ಏನೋ ನಮ್ಮದೇನು ಸಮಸ್ಯೆ ಅಲ್ಲ, ಇದು ರೈತರ ಸಮಸ್ಯೆ ಅದ, ನಮಗೇನು ಸಂಬಂಧ ಇಲ್ಲ ಅಂತಂದ್ರೆ ನಾಳೆ ಇದೇ ಪರಿಸ್ಥಿತಿ ಮುಂದುವರೆದಿದ್ದೇ ಆದ್ರೆ ಜಮೀನು ಬೀಳಿ ಬಿದ್ದು ಆಹಾರ ಭದ್ರತೆಗೂ ಪೆಟ್ಟು ಬೀಳ್ತದೆ ದೇಶದಲ್ಲಿ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಅದ. ಕೇವಲ ಇದು ವಿಜಯಪುರ ಒಂದು ಜಿಲ್ಲೆ 2 ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಇದೊಂದು ಭಾಳ ರೈತರಿಗೆ ದಾರಿ ಸಮಸ್ಯೆ ಇದು ಕಾಡ್ಲಾಗತ್ತೈತಿ.